ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಕ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್. ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ. ಅಜಾಡ್ಯಂ ವಾಕ್ ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಃ ಸುಧೀ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನ ತಮೋ ವಿನಾಶಕ ಶ್ರುತೀಶ ಚಿಂತಾ ಮಣಿರಸ್ತು ಭೂತಿರಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ. ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ವಿಷ್ಣೋ ಪದಶ್ರಿದ್ಗೋವ್ರಾತೈಃ ಸ್ವಾಂತಧ್ವಾಂತ ನಿವಾರಕಃ. ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್. ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ. ಸತ್ಯಾತ್ಮಾನಾಂ ಯತಿಂ ಭಜೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವರ ಗುರುಗಳ ಪರಮಾನುಗ್ರಹ ಬಲದಿಂದ ಭಕ್ತಿ ರಸಪೂರಿತವಾದ ಶ್ರೇಷ್ಠ ಚಿಂತನೆಗಳನ್ನು ಒಳಗೊಂಡ ಪ್ರತಿಯೊಂದು ವಸ್ತುವಿನಲ್ಲಿಯೂ ದೇವರನ್ನು ಕಾಣುವುದು ಅದು ನಮ್ಮ ಗುರುಗಳ ಮುಖಾಂತರ. ಅಂತೆಯೇ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹೋನ್ಮುಖನಾಗಿ ಅನುಗ್ರಹ ಮಾಡುವುದು, ದೃಷ್ಟಿ ಹಾಕುವುದು. ದೇವರನ್ನ ಒಲಿಯಬೇಕು, ದೇವರನ್ನ ಪ್ರಾರ್ಥಿಸಬೇಕು ಅಂತಾದರೆ ದೇವರನ್ನಷ್ಟೇ ಅಲ್ಲ, ಇತರ ಪರಿವಾರದವರ ಜೊತೆಗೆ ಸೇರಿ ದೇವರನ್ನ ಚಿಂತನೆ ಮಾಡಬೇಕು. ಇಂತಹ ಅನೇಕ ವಿಧವಾದ ಚಿಂತನೆಗಳನ್ನು, ಭಕ್ತಿಯ ರಸವನ್ನು, ವಿಶೇಷವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವ ಬಗೆಯನ್ನು ಹೇಳಿಕೊಟ್ಟದ್ದು ಈ ನಮ್ಮ ವಿಷ್ಣು ಸ್ತುತಿ. ಪ್ರಾತಸ್ಮರಣೀಯರಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದ ಶ್ರೇಷ್ಠವಾದ ನಾನಾ ವಿಧ ವ್ಯಾಕರಣ ಭೂಯಿಷ್ಠವಾದ ಅನೇಕ ಛಂದಶಾಸ್ತ್ರ, ಅನೇಕ ವೃತ್ತಗಳು, ಅನೇಕ ವಿಧವಾದಂತಹ ವ್ಯಾಕರಣದ ವೈವಿಧ್ಯತೆಯನ್ನು ಕೂಡಿದ ಮಾಡಿದ ಸ್ತುತಿ ಅದು ವಿಷ್ಣು ಸ್ತುತಿ. ಅಂತಹ ವಿಷ್ಣು ಸ್ತುತಿಯ ಮುಕ್ತಾಯದ ಹಂತಕ್ಕೆ ನಾವೆಲ್ಲ ಬಂದಿದ್ದೇವೆ. ಇನ್ನು ಕೊನೆಯ 8 ಶ್ಲೋಕಗಳ ಚಿಂತನೆ ಇದೆ. ಅದನ್ನು ಯಥಾಮತಿಯಾಗಿ
ಗುರುಗಳ ಅನುಗ್ರಹದಿಂದ ಇನ್ನೆರಡು ದಿನಗಳಲ್ಲಿ ಮುಕ್ತಾಯ ಮಾಡುವ ಪ್ರಯತ್ನವನ್ನು ಮಾಡೋಣ. ಗುರುಗಳೇ ನಿಂತು ಮಾಡಿಸಬೇಕು, ಗುರುಗಳೇ ಅದನ್ನು ಕೇಳಿ ಆನಂದಪಟ್ಟು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು ಎನ್ನುವ ಭಾವದಿಂದ ಪ್ರಾರಂಭವನ್ನು ಮಾಡೋಣ. ಹಿಂದಿನ ಚಿಂತನೆಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು ಪಡೆದು ಅನೇಕ ದೇಶ ದಿಗ್ವಿಜಯಗಳನ್ನೆಲ್ಲವನ್ನ ಮಾಡಿ ಅದೇ ತರನಾಗಿ ಒಬ್ಬ ಸಾಧಕ ವ್ಯಕ್ತಿ ತನ್ನ ಜೀವನದಲ್ಲಿ ಕೇವಲ ಪ್ರಚಾರ ಅಷ್ಟೇ ಅಲ್ಲ, ಅದನ್ನು ಗ್ರಂಥ ರೂಪದಲ್ಲಿಯೂ ಅದನ್ನು ತಂದು ನಾನಾ ವಿಧವಾದ ಜನರಿಗೆ ಅನುಗ್ರಹವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡ್ತಾ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಕೂಡ ಮಹಾನುಭಾವರು ಮಾಡಿದ್ದಾರೆ. ಅದರೊಳಗೆ ಪ್ರಮುಖವಾದವುಗಳು ವಿಷ್ಣು ಸಹಸ್ರನಾಮ ಸ್ತೋತ್ರ ವ್ಯಾಖ್ಯಾನ, ಸರಸ್ವತಿ ಸೂಕ್ತ ವ್ಯಾಖ್ಯಾನ, ಘರ್ಮ ಸೂಕ್ತ ವ್ಯಾಖ್ಯಾನ, ಪುರುಷ ಸೂಕ್ತ ವ್ಯಾಖ್ಯಾನ, ಅಷ್ಟಾವಿಂಶತಿ ಸ್ತುತಿ ಸವ್ಯಾಖ್ಯಾನ, ವಿಷ್ಣು ಸ್ತುತಿ ಹಾಗೂ ರಾಮಕೃಷ್ಣಾಷ್ಟಕ ಎನ್ನುವ ಪ್ರಧಾನವಾದ ವಿಶೇಷವಾದ ಚಿಂತನೆಗಳು, ಗ್ರಂಥಗಳನ್ನು ನಮಗೆ ತಂದುಕೊಟ್ಟಿದ್ದಾರೆ. ಅದರೊಳಗೊಂದಾದದ್ದೇ ವಿಷ್ಣು ಸ್ತುತಿ. ತಾವು ರಚನೆ ಮಾಡಿದ ಆ ಎಲ್ಲ ಸೂಕ್ತಗಳ ವ್ಯಾಖ್ಯಾನವನ್ನು ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಹಿಂದಿನ ಚಿಂತನೆಯಲ್ಲಿ ಮಾಡಿ ಈಗ ಇಷ್ಟೆಲ್ಲ ಆದ ಮೇಲೆ ತಾವೇ ಪ್ರಶ್ನೆಯನ್ನು ಮಾಡಿಕೊಂಡು ಲೋಕಕ್ಕೆ ಉತ್ತರ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಏನು ಪ್ರಧಾನವಾದ ಚಿಂತನೆ ಇಲ್ಲಿ ಅಂತಂದರೆ, ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಿ ಸಮರ್ಪಣೆ ಮಾಡಬೇಕು ಅಂತಾದಾಗ ನಮ್ಮಲ್ಲಿ ಮಡುಗಟ್ಟಬೇಕಾದ ಜ್ಞಾನ, ಆ ಜ್ಞಾನದಿಂದ ಉಂಟಾದಂತಹ ಭಕ್ತಿ, ಆ ಭಕ್ತಿಯಿಂದ ಪಡೆದಂತಹ ಪರಮಾತ್ಮನ ಪ್ರಸಾದ, ಇಷ್ಟೆಲ್ಲ ಮಾಡಬೇಕು ಅಂತಾದರೆ ಮೊಟ್ಟ ಮೊದಲನೇ ಪ್ರಶ್ನೆ ನಮ್ಮಲ್ಲಿ ಕಾಡುವುದು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತಾದರೆ, ದೇವರನ್ನು ಒಲಿಸಿಕೊಳ್ಳಬೇಕು ಅಂತಾದರೆ ಅದಕ್ಕೆ ನಿಜವಾದ ಸಮರ್ಥರು ಯಾರು? ದೇವರನ್ನು ಒಲಿಸಿಕೊಳ್ಳಬೇಕು ಅಂತಾದರೆ ನಿಜವಾದಂತಹ ತಾಕತ್ತು, ಶಕ್ತಿ ಪ್ರಧಾನವಾಗಿ ಯಾರಲ್ಲಿ ಇದೆ? ಯಾರನ್ನ ಮುಂದೆ ಮಾಡಿಕೊಂಡು ನಾವು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ನಮ್ಮಲ್ಲಿ ಅನುಗ್ರಹವನ್ನು ಮಾಡ್ತಾನೆ ಅನ್ನುವ ಆಂತರ್ಯವನ್ನು ಇಟ್ಟುಕೊಂಡು ಈ ಚಿಂತನೆಯನ್ನು ನಮಗೆ ತಿಳಿಸ್ತಾರೆ. ಕಮಲಾ ಮಹಿಳಾ ಸುತೋಬ್ಜಾತೋ ನನು ಪೌತ್ರ ಪುರಶಾತ್ರವೋನ್ಯಲೇಖಾ ತವ ಯಸ್ಯ ಭಟಾನಮತ್ಕಿರೀಟಾಃ ಪುರುಟಾಂಬರ ಸಂಸ್ತುವೀತಕಸ್ತ್ವಾಂ. ಚಂದ್ರಿಕಾ ವೃತ್ತದಲ್ಲಿ ರಚನೆಯಾದ ಶ್ಲೋಕ ಇದು. ಯಾವ ಪರಮಾತ್ಮನಿಗೆ ತಾಮುಂದು ನಾಮುಂದು ಅಂತ ಹೇಳಿ ಅಹರ್ನಿಶವಾಗಿ ಸೇವೆಯನ್ನ ಮಾಡುವ ಅನಂತ ಅನಂತ ಜೀವರಾಶಿಗಳು, ಅನಂತ ದೇವತಾ ಪ್ರಪಂಚವಿದೆ. ಅಂತಹ ಎಲ್ಲ ದೇವತಾ ಪ್ರಪಂಚಕ್ಕೆ ಪ್ರಧಾನ ಅಧ್ವರ್ಯು ಎನಿಸಿದವಳು ಲಕ್ಷ್ಮಿ. ಅಂತಹ ಲಕ್ಷ್ಮೀದೇವಿ ಯಾರಿಗೆ ಪತ್ನಿಯಾಗಿದ್ದಾಳೋ, ಬ್ರಹ್ಮದೇವರು ಯಾರ ಮಗನೋ, ತ್ರಿಪುರಾರಿಯಾದಂತಹ ಶಂಕರ ಯಾರ ಪೌತ್ರನೋ, ಅಷ್ಟೇ ಅಲ್ಲದೆ ನಾನಾ ವಿಧವಾದ ಆಭರಣಗಳಿಂದ ಕಂಗೊಳಿಸುವಂತಹ ಎಲ್ಲ ದೇವತೆಗಳು ಯಾರ ಸೇವೆಯನ್ನು ಮಾಡುವುದರೊಳಗೆ ತಮ್ಮ ಜೀವನದ ಧನ್ಯತೆ ಎಂದು ಭಾವಿಸ್ತಾರೋ, ಇಂತಹ ಅನೇಕ ಗುಣಗಳಿಂದ ವಿಶಿಷ್ಟನಾದ, ಸರ್ವೋತ್ತಮನಾದ, ಸರ್ವತಂತ್ರ ಸ್ವತಂತ್ರನಾದ, ಅಂತೆಯೇ ಸರ್ವ ನಿಯಾಮಕನಾದ, ಯಾವ ಯಾವ ಜೀವರಾಶಿಗಳಿಗೆ ಯಾವ ಯಾವ ಯೋಗ್ಯತಾನುಸಾರವಾಗಿ ಯಾವಾಗ ಎಲ್ಲಿ ಹೇಗೆ ಅವರ ಪುಣ್ಯವನ್ನು ಒದಗಿಸಬೇಕೋ ಎಂದು ತಿಳಿದ ಹೇ ಸರ್ವಸ್ವಾಮಿ, ನಿನ್ನನ್ನು ಸ್ತೋತ್ರ ಮಾಡುವುದಕ್ಕೆ ಯಾರು ಸಮರ್ಥರು? ಬಗೆಹರಿಯದ ಪ್ರಶ್ನೆಯಾಗಿ ಉಳಿದಿದೆ. ನಾನು ಪ್ರಾರ್ಥನೆ ಮಾಡ್ತೀನ, ನನಗೊಂದು ಸ್ವಲ್ಪ SSLCಯಲ್ಲಿ ಚಂದ ಮಾರ್ಕ್ ಬರಲಿ, ನನಗೊಂದು ಸ್ವಲ್ಪ ಹಣವಂತಿಕೆ ಶ್ರೀಮಂತಿಕೆ ಬರಲಿ, ನನಗೊಂದು 4 ಜನ ಮರ್ಯಾದೆ ಬರಲಿ, ಅದಕ್ಕೆ ಬೇಕಾದ ಮರ್ಯಾದೆಗಳಿಗೆ ಬೇಕಾದ ಗೌರವ ಸಂಪತ್ತು ಬರಲಿ,
ಅಂತ ಕೇಳಿ ನಿಮಿತ್ತವಾದ ಪ್ರಾರ್ಥನೆ ಮಾಡುವಂತಹ ನಮ್ಮ ಅಂತಹ ಅಧಮಾತಿ ಅಧಮರಿಗೆ ನಿಜವಾಗಿಯೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸಮರ್ಥರೇನು? ಸರ್ವಥಾ ಅಲ್ಲ. ನಿಜವಾಗಿ ಇವರೆಲ್ಲರ ಮುಖಾಂತರ ನಮ್ಮ ಗುರುಗಳು, ಅವರಂತರ್ಯಾಮಿಯಾದ ಸಮಸ್ತ ಗುರು ಪರಂಪರೆ, ಅವರಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರು, ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಲಕ್ಷ್ಮಿ, ಆ ಲಕ್ಷ್ಮಿಯ ದ್ವಾರ, ನಮ್ಮ ಗುರುಗಳ ದ್ವಾರ, ಮುಖ್ಯ ಪ್ರಾಣದೇವರ ದ್ವಾರ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸ್ವಾಮಿ, ನೀನು ನನಗೆ ಏನಾದರೂ ನಾನು ಪ್ರಾರ್ಥನೆ ಮಾಡಿದಾಗ ನಿನಗೆ ಕೊಡಬೇಕು ಅಂತ ಅನಿಸಿದ್ದೇ ಆದಲ್ಲಿ ಹಣ ಬೇಡ, ಮನೆ ಬೇಡ, ಶ್ರೀವಂತಿಕೆ ಬೇಡ. ಏನ್ ಭಾಗವತ ಮಾತು ಹೇಳ್ತದೆ? ವಿಪದಸ್ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ. ಏನ್ ಭಾರತದ ಆ ದಿಟ್ಟ ಮಹಿಳೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಹೇ ನಾರಾಯಣ, ನನಗೆ ನೀನು ಅನುಗ್ರಹ ಮಾಡಬೇಕು ಅಂತ ನಿನಗೆ ನನ್ನ ಮೇಲೆ ಮನಸ್ಸೇ ಆದಲ್ಲಿ ವಿಪದಸ್ಸಂತು ನ ಶಶ್ವತ ತತ್ರ ತತ್ರ ಜಗತ್ಪತೆ. ಹೆಜ್ಜೆ ಹೆಜ್ಜೆಗೂ ದುಃಖ ಕೊಡು, ಹೆಜ್ಜೆ ಹೆಜ್ಜೆಗೂ ಕಷ್ಟ ಕೊಡು. ಸುಖ ಕೊಟ್ಟಿ ಅಂತಾದರೆ ಈ ದೇಹ ನಿನ್ನನ್ನು ಎಂದಾದರೂ ಕೊಂಡಾಡೀತಾ? ಎಂದಾದರೂ ನಿನ್ನನ್ನು ಪ್ರಾರ್ಥನೆ ಮಾಡೀತಾ? ಸರ್ವಥಾ ಇಲ್ಲ ಅಲ್ಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಮನೆಯ ಬಾಗಿಲ ಕಾಯುವರೋ, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆತ್ತುವರಯ್ಯ. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಹೇ, ಅವ ನನ್ನ ಮಗ, ಇವ ನನ್ನ ತಮ್ಮನ ಮಗ, ನಮ್ಮ ಕಕ್ಕನ ಮಗ, ನನ್ನ ಆ ಮಗ ಈ ಮಗ ಅಂತ ಹೇಳಿ ಇಲ್ಲದೇ ಇರುವ ಸಂಬಂಧವನ್ನ ಹಚ್ಚಿ ಇವ ನನ್ನವ ಅಂತ ಹೇಳಿಕೊಂಡು ಅವನ ಹತ್ತಿರುವ ಎಲ್ಲ ಸಿರಿವಂತಿಕೆ ಇರುವ ತನಕ ಇವ ನನ್ನವ, ಆಮೇಲೆ ಇವ ಯಾರೋ ನಾ ಯಾರೋ ಎಂದು ನಶ್ವರವಾದ ಸಂಪತ್ತನ್ನು ನೋಡಿ ಬಂದ ಬಂಧುಗಳು, ಅಂತಹ ಬಂಧುಗಳನ್ನು ಸಮೀಪಕ್ಕೆ ತಂದ ಆ ಸಂಪತ್ತು ಇದ್ದರೇನು ಬಿಟ್ಟರೇನು ಸ್ವಾಮಿ? ನನಗೆ ಬೇಕಾದದ್ದು ನಿನ್ನ ಪಾದಾರವಿಂದಗಳಲ್ಲಿ. ಕಣ್ಣು ಮುಚ್ಚಿ ದೇವರನ್ನ ಚಿಂತನೆ ಮಾಡಿದರೆ ದೇವರ ಪಾದ ಕಣ್ಣಲ್ಲಿ ಬರಬೇಕು. ಹಾಗೆ ಮಡುಗಟ್ಟಿದ ಭಕ್ತಿ ನಮ್ಮಲ್ಲಿ ಹುಟ್ಟಬೇಕು. ಅದು ಹುಟ್ಟಬೇಕು ಅಂತಾದರೆ ಇವರೆಲ್ಲರ ಅನುಗ್ರಹ, ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ, ಇವರೆಲ್ಲರ ಮುಖಾಂತರ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವ ತಾತ್ಪರ್ಯದಲ್ಲಿ ಬರುತ್ತದೆ. ಶಬ್ದವನ್ನು ಬಿಡಿಸಿ ಅರ್ಥವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಕಮಲ, ಮಹಿಳಾ, ಸುತಃ, ಅಬ್ಜಜಾತಃ, ನನು, ಪೌತ್ರಃ, ಪುರುಷಾತ್ರವಃ, ಅನ್ಯ ಲೇಖಾಃ ತವ ಲೇಖಾಃ ತವ ಯಸ್ಯ ಭಟ ನಮತ್ ಕಿರೀಟಾಃ ನಮತ್ ಕಿರೀಟಾಃ ಪುರುಟಾಂಬರಂ ಸಂಸ್ತುವೀತ್ ಕಹ ತ್ವಾಂ. ಕಮಲ, ಲಕ್ಷ್ಮೀದೇವಿ ಕಮಲಾಶ್ರೀ ಹರಿಪ್ರಿಯ ಅಂತ ಕೋಶದಲ್ಲಿ ಹೇಳಿದ ಹಾಗೆ ಕಮಲ ಅಂದರೆ ಲಕ್ಷ್ಮೀದೇವಿ. ಯಾಕೆ ಕಮಲ ಅಂದರೆ ಲಕ್ಷ್ಮೀದೇವಿ? ಯಾವಳು ನೀರಿನಲ್ಲಿ ಹುಟ್ಟಿದ ಕಮಲದಲ್ಲಿ ತಾನು ಪ್ರಾದುರ್ಭವಿಸಿದ್ದಾಳೋ ಅವಳೇ ಲಕ್ಷ್ಮೀ ಕಮಲ. ಶೈವ ಮಹಿಳಾ, ಶೈವ ಮಹಿಳಾ ಅಂತಹ ಲಕ್ಷ್ಮೀದೇವಿ ಯಾರಿಗೆ ಪತ್ನಿಯಾಗಿದ್ದಾಳೋ, ಅಬ್ಜಜಾತಃ ಸುತಃ ಬ್ರಹ್ಮದೇವರು ಯಾರ ಮಗನೋ, ಪುರುಷಾತ್ರವಃ ತ್ರಿಪುರಾರಿಯಾದಂತಹ ರುದ್ರನು ಯಾರಿಗೆ ಮೊಮ್ಮಗನೋ, ಅನ್ಯ ಲೇಖಾಹ, ಲೇಖಾ ಅದಿತಿ ನಂದನಾಹ, ಲೇಖಾ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ. ಉಳಿದೆಲ್ಲ ದೇವಾನುದೇವತೆಗಳು ಯಾರ ಭೃತ್ಯರೋ, ಬರೇ ಭೃತ್ಯರಲ್ಲ, ನಮತ್ ಕಿರೀಟಾಹ ಸಕಲ ವಿಧ ಸಂಪತ್ತಿನಿಂದ ಕೂಡಿದವರು ಯಾರೋ ಅಂಥವರೆಲ್ಲರಿಗೂ ಸ್ವಾಮಿಯಾದ ಹೇ ಪುರುಟಾಂಬರ, ಸುವರ್ಣದಂತೆ ಪೀತಾಂಬರವುಳ್ಳ ಹೇ ನಾರಾಯಣ, ಹೇ ರಾಮ, ತ್ವಾದೃಶಂ ತ್ವಾಂ ಕಹ, ಇಂತಹ ನಿನ್ನನ್ನು ಮುಖ್ಯ ಪ್ರಾಣದೇವರು ಮಾತ್ರ ಸ್ತೋತ್ರ ಮಾಡ್ತಾನ. ತದನ್ಯ ಕಂ ಸಂಸ್ತುವೀತ್,
ಅವನನ್ನು ಬಿಟ್ಟು, ಲಕ್ಷ್ಮಿಯನ್ನು ಬಿಟ್ಟು ಉಳಿದವರಿಗೆ ಯಾರಿಗೆ ತಾನೇ ನಿಜವಾದ ಅರ್ಥದಲ್ಲಿ ನಿನ್ನನ್ನು ಪ್ರಾರ್ಥನೆ ಮಾಡುವ ಯೋಗ್ಯತೆ ಇದೆ ಹೇಳು? ಆ ಯೋಗ್ಯತೆ ಬರಬೇಕು ಅಂತಾದರೆ ಅವರೆಲ್ಲರ ಪ್ರಾಮಾಣಿಕವಾದ ಅನುಗ್ರಹ ನಮಗೆ ಬೇಕು. ಈ ಚಿಂತನೆಯನ್ನು ಕೇಳುವಾಗ ಮಂಗಳಾಷ್ಟಕದ ಚಿಂತನೆ ನೆನಪಿಗೆ ಬರುತ್ತೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗ ಋತ್ನಾನ್ ರಥಃ ಪೌತ್ರಶ್ಚಂದ್ರ ವಿಭೀಷಣ ಸುರಗುರು ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಸ್ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕ ಸಸ್ತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾಧರಿರ್ಮಂಗಲಂ. ಲಕ್ಷ್ಮೀರ್ ಯಸ್ಯ ಪರಿಗ್ರಹ, ಲಕ್ಷ್ಮೀದೇವಿ ಯಾರಿಗೆ ಪತ್ನಿಯಾಗಿದ್ದಾಳೋ, ಕಮಲಭೂಹು ಸೂನುಹು, ಬ್ರಹ್ಮದೇವರು ಯಾರಿಗೆ ಮಗನೋ, ಗರುಡನು ಯಾರಿಗೆ ವಾಹನನಾಗಿದ್ದಾನೋ, ರುದ್ರದೇವರು ಯಾರಿಗೆ ಮೊಮ್ಮಗನಾಗಿದ್ದಾನೋ, ಎಲ್ಲ ದೇವಾನು ದೇವತೆಗಳಿಗೆ ಗುರುವಾದಂತಹ ಶೇಷದೇವರು ಯಾರಿಗೆ ಶಯ್ಯೆಯಾಗಿದ್ದಾರೋ ಅಂತಹ ಪರಮಾತ್ಮ ನೀನು ನಮಗೆ ಮಂಗಲವನ್ನು ಮಾಡು ಅಂತ ಅಲ್ಲಿ ರಾಜರಾಜೇಶ್ವರ ತೀರ್ಥರ ಪ್ರಾರ್ಥನೆ ಇದೆ. ಅದರಂತೆ ಆ ಅರ್ಥವೇ ಬರುವಂತೆ ಇಲ್ಲಿ ನಮಗೆ ಈ ಶ್ಲೋಕದ ಚಿಂತನೆಯಲ್ಲಿ ತಿಳಿಸ್ತಾರೆ. ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತಾದರೆ ಶುದ್ಧ ಮನಸ್ಸಿನಿಂದ ಗುರುಗಳ ದ್ವಾರ, ಮುಖ್ಯ ಪ್ರಾಣ ದೇವರ ದ್ವಾರ, ಲಕ್ಷ್ಮಿಯ ದ್ವಾರ ಆ ದೇವರನ್ನು ಪ್ರಾರ್ಥನೆ ಮಾಡೋಣ, ಅದಕ್ಕೆ ನಾವು ಅರ್ಹರಾಗ್ತೇವೆ ಅಂತ ಈ ಚಿಂತನೆಯಲ್ಲಿ ತಿಳಿಸಿಕೊಡ್ತಾರೆ. ನಂತರದಲ್ಲಿ ಒಬ್ಬ ಮನುಷ್ಯ ದೇವರಿಂದ ಅನುಗೃಹೀತನಾಗಿ 84 ಲಕ್ಷ ಜೀವನ ಯೋನಿಗಳನ್ನು ದಾಟಿ ಈ ಮಾನವ ದೇಹವನ್ನು ಪಡೆದಾಗ, ಸಾಧನಕ್ಕಾಗಿ ಕೊಟ್ಟ ಈ ಮಾನವ ದೇಹವನ್ನು ಪಡೆದಾಗ ಅದನ್ನು ಸಾರ್ಥಕತೆ ಮಾಡಿಕೊಳ್ಳದೆ ಯಾವುದ್ಯಾವುದೋ ನಶ್ವರವಾದ ಆಸೆಗಳಿಗೆ, ಚಪಲಗಳಿಗೆ ಮನುಷ್ಯ ತನ್ನ ಜೀವನವನ್ನು ಹಾಳು ಮಾಡಿಕೊಂಡು ಬಿಡ್ತಾನೆ. ಅಲ್ಲಲ್ಲಿ ಮಾಡಿದ ಆಯಾ ಯೋನಿಗಳಲ್ಲಿ ಮಾಡಿದಂತಹ ಪುಣ್ಯದ ಲೇಷ ಭಾಗವನ್ನು ನೋಡಿ 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 ಪೂರ್ತಿ ಇವನಿಗೆ ಅನುಗ್ರಹ ಮಾಡಬೇಕು ಅನ್ನುವ ಉದ್ದೇಶದಿಂದಲೇನೆ ಕೊಟ್ಟ ದೇಹ ಮಾನವ ದೇಹ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಅಂತ ಹೇಳ್ತದೆ ಶಾಸ್ತ್ರ. ಕತ್ತೆಯಾಗಿ ಹುಟ್ಟಿದ್ದೇವೆ, ಹಂದಿಯಾಗಿ ಹುಟ್ಟಿದ್ದೇವೆ, ನರಿನಾಯಿಗಳಾಗಿ ಹುಟ್ಟಿದ್ದೇವೆ, ಹೊಲಸಿನ ಹುಳಗಳಾಗಿ ಹುಟ್ಟಿದ್ದೇವೆ ನಾವು. ಅಂತಹ ಯೋನಿಗಳಲ್ಲಿ ಬಂದು 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 ಕೊನೆಗೆ ನಮ್ಮ ಮೇಲೆ ಅನುಗ್ರಹ ಮಾಡಿ ಪೂರ್ತಿ ಸಾಧನೆ ಮಾಡಿಕೊಳ್ಳಿ, ಮತ್ತೆ ಮತ್ತೆ ಆ ತರಹದ ಜನ್ಮಗಳು ಬರಬಾರದು ಅಂತ ಹೇಳಿ ನಮಗೆ ಕೊಟ್ಟ ದೇಹ ಈ ಮಾನವ ದೇಹ. ಬರೇ ಕೊಟ್ಟದ್ದಲ್ಲ, ಸಾಧನೆಗಾಗಿ ಬುದ್ಧಿಯನ್ನೂ ಕೊಟ್ಟ. ಬರೇ ಬುದ್ಧಿ ಕೊಟ್ಟದ್ದಲ್ಲ, ಆ ಬುದ್ಧಿಯನ್ನು ಉಪಯೋಗಿಸುವ ನಾನಾ ವಿಧವಾದ ಪರಿಕರಗಳನ್ನು ಕೊಟ್ಟ, ಸಾಧನೆ ಮಾಡಿಕೋ ಅಂತ ಹೇಳಿ. ನೋಡುವುದಕ್ಕಾಗಿ ತನ್ನ ಮೂರ್ತಿಗಳನ್ನು, ತನ್ನ ರೂಪಗಳನ್ನು ನೋಡುವುದಕ್ಕಾಗಿ ಕಣ್ಣು ಕೊಟ್ಟ, ತನ್ನ ಕಥೆಗಳನ್ನು ಕೇಳುವುದಕ್ಕಾಗಿ ಕಿವಿಗಳನ್ನು ಕೊಟ್ಟ, ತನ್ನ ಚರಿತ್ರೆಗಳನ್ನು ಹೇಳುವುದಕ್ಕಾಗಿ ಬಾಯಿ ಕೊಟ್ಟ, ತನ್ನ ಮೂರ್ತಿಯನ್ನು ಮುಟ್ಟುವುದಕ್ಕಾಗಿ ಪೂಜೆಗಾಗಿ ಕೈಗಳನ್ನು ಕೊಟ್ಟ, ತನ್ನ ಕ್ಷೇತ್ರಗಳಲ್ಲಿ ಸಂಚಾರ ಮಾಡುವಂತೆ ಪಾದವನ್ನು ಕೊಟ್ಟ, ತನ್ನನ್ನೇ ಅಹರ್ನಿಶವಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಮನಸ್ಸು ಕೊಟ್ಟ. ಇಷ್ಟೆಲ್ಲ ಕೊಟ್ಟರೂ ಕೂಡ ಆಯಾ ಇಂದ್ರಿಯಗಳಿಗೆ ಪ್ರಾಮಾಣಿಕವಾದ ನ್ಯಾಯವನ್ನು ನಾವು ಒದಗಿಸಿದ್ದೀವ? ಇವತ್ತು ನಮ್ಮಿಂದ ನಾವೇ ಕೇಳಬೇಕಾದ ಪ್ರಶ್ನೆ ಇದೆ. ಸಾಧನೆ ಮಾಡು ಅಂತ ಹೇಳಿದೆ, ಸಂಧ್ಯಾವಂದನೆ ಮಾಡು ಅಂತ ಹೇಳಿದಾಗ ನಮ್ಮ ಬಾಯಲ್ಲಿ ಬರುವ ದೊಡ್ಡ ಶಬ್ದ ಸಮಯ ಇಲ್ಲ ಅಂತ ಹೇಳಿ, ಅಥವಾ ಸಮಯ ಇತ್ತೋ ಇಲ್ಲ, ಅದೆಲ್ಲ ವಯಸ್ಸಾದ ಮೇಲೆ ವೃದ್ಧರು ಮಾಡುವ ವ್ಯಾಪಾರಗಳು, ಚಿಕ್ಕವರಿದ್ದಾಗೆಲ್ಲ ನಾವು ಮಾಡೋದು ಬೇಡ. ಸಂಸ್ಕಾರಹೀನರಾಗಿ ಇವತ್ತು ನಾವು ಸಮಾಜಕ್ಕೆ ಯಾವ ತರನಾದಂತಹ ಸಂಸ್ಕಾರಗಳನ್ನು ಕಲಿಸ್ತಾ ಇದ್ದೇವೆ ವಿಚಾರ ಮಾಡಿ. ಹುಟ್ಟಿದಾರಭ್ಯ ಪ್ರಾರಂಭವಾಗ್ತದೆ. ಕಲಿಯುಗದಲ್ಲಿ ಯಾವ ತಾಯಿಯ ಹಾಲನ್ನು ಕುಡಿದು ಮಕ್ಕಳು ಬೆಳಿಬೇಕಾದಿತ್ತೋ ಆ ತಾಯಿ ತನ್ನ ಸೌಂದರ್ಯಕ್ಕಾಗಿ ಮಕ್ಕಳಿಗೆ ಆ ಜನ್ಮಾದಾರಭ್ಯ ಬಾಟಲಿಗಳಲ್ಲಿ ಹಾಲಕ್ಕೆ ಕುಡಿಸ್ತಾಳೆ. ಅಲ್ಲಿಯೇ ಸಂಸ್ಕಾರದ ಲೋಪ ಪ್ರಾರಂಭ. ವಿಚಿತ್ರ ನೋಡಿ, ಅಲ್ಲಿ ಹಿಡಿದ ಬಾಟಲ್ ಮಗು ತಾನು ಸಾಯುವವರೆಗೂ ಬಿಡುವುದಿಲ್ಲ, ಸಂಸ್ಕಾರಹೀನರಾಗ್ತದೆ ಅಂತ ಅರ್ಥ.
ವಿಚಾರ ಮಾಡಿ. ಸಣ್ಣ ಒಂದು 2-3 ನಿಮಿಷದ ಸಂಧ್ಯಾವಂದನೆಯನ್ನ, ದೇವರ ಪೂಜೆಯನ್ನ, ನಮಸ್ಕಾರವನ್ನ, ಪ್ರದಕ್ಷಿಣೆಯನ್ನ ಮಾಡುವುದಕ್ಕೆ ನಮಗೆ ಸಮಯವಿಲ್ಲ ಅಂತ ಹೇಳುವಂತಹ ನಾವು ಒಮ್ಮೆ ಪರಮಾತ್ಮ ನಾನು ನಿನ್ನನ್ನು ನೋಡುವುದಕ್ಕೆ ನನಗೆ ಸಮಯವಿಲ್ಲ ಅಂತಾಗಿದ್ದರೆ ಗತಿ ಏನು ನಮ್ಮದು? ಹದಿನಾಲ್ಕು ಲೋಕಗಳನ್ನು ಆಳುವ ಪರಮಾತ್ಮ, ಅನಂತಾನಂತ ಜೀವರಾಶಿಗಳನ್ನ ರಕ್ಷಣೆ ಮಾಡುವ ಪರಮಾತ್ಮ, ಸೃಷ್ಟಿ ಮಾಡುವ ಪರಮಾತ್ಮ, ನಿಮಗೆ ಯಾರೋ 1-2-3 ಜನ ನೋಡ್ತಾರೆ ಅಂತ ಹೇಳಿ ಸಮಯ ಇಲ್ಲ ಅಂತ ಹೇಳುವ ನೀವು ಇಡೀ ಬ್ರಹ್ಮಾಂಡವನ್ನೇ ನೋಡುವ ಪರಮಾತ್ಮ ಒಂದು ಕ್ಷಣ ನಿನ್ನನ್ನು ನೋಡುವುದಕ್ಕೆ, ಅನುಗ್ರಹ ಮಾಡುವುದಕ್ಕೆ ನನಗೆ ಸಮಯವಿಲ್ಲ ಎಂದಾಗಿ ಬಿಟ್ಟರೆ ಏನು ಗತಿ? ಒಳಗೆ ಶ್ವಾಸವನ್ನು ಕೊಡುವ ಮುಖ್ಯ ಪ್ರಾಣದೇವರು ಇವತ್ತು ನಿನಗೆ ಶ್ವಾಸ ಕೊಡುವುದಕ್ಕೆ ನನಗೆ ಸಮಯವಿಲ್ಲ ಅಂತಾದರೆ ಏನು ಗತಿ? ಯಾರು ಕಾಪಾಡುವರು ನಮ್ಮನ್ನ? ಎಂದಾದರೂ ಪರಮಾತ್ಮ ಹಾಗೆ ಹೇಳಿದ್ದಾನ? ಇಲ್ಲ ಅಲ್ಲ. ನಾವ್ಯಾಕೆ ಅಷ್ಟು ಸಂಕುಚಿತ ಭಾವನೆಯಿಂದ ಸಮಯ ಇಲ್ಲ ಅಂತ ಹೇಳೋದು? ಈಗ ಬೇಡ, ನಾಳೆ ಮಾಡುವ, ನಾಡಿದ್ದು ಮಾಡುವ, ಆಚೆ ನಾಡಿದ್ದು ಮಾಡುವ ಅಂತ ಹೇಳಿ ಹೀಗೆ ಸಮಯವನ್ನು ಮುಂದಾಕಿ ಬಿಡ್ತೇವೆ. ವಯಸ್ಸಾದ ಮೇಲೆ, ರೋಗಗಳು ಅಂಟಿಕೊಳ್ಳುವುದಕ್ಕೆ ಪ್ರಾರಂಭವಾದ ಮೇಲೆ ಆಗ ನೆನಪಿಗೆ ಬರುತ್ತೆ ದೇವರು, ಚಿಂತನೆ, ಪಾರಾಯಣ, ಜಪ, ಸ್ತೋತ್ರ ಅಂತ. ಎದ್ದು ಕೂಡುವುದಕ್ಕೆ ಬೆನ್ನಿನಲ್ಲಿ ಶಕ್ತಿ ಇಲ್ಲ, ನೋಡುವುದಕ್ಕೆ ಕಣ್ಣಿನಲ್ಲಿ ಶಕ್ತಿ ಇಲ್ಲ. ಕೊನೆಯದಾಗಿ ಹುಟ್ಟಿಸಿದ ಮಕ್ಕಳಿಗೂ ಬೇಡದವರಾಗಿ ಎಲ್ಲಿಯೋ ಅನಾಥ ಶವವಾಗಿ ಬೀಳುವ ಪ್ರಸಂಗಗಳಿದೆ. ಇಂತಹ ನಶ್ವರವಾದ ಆಯುಷ್ಯ ಅಪೇಕ್ಷೆ ಪಡಬೇಕಾ ನಾವು? ಸರ್ವಥಾ ಇಲ್ಲ. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕಣ್ಣು ನಿನ್ನನ್ನು ನೋಡುವಂತೆ ಆಗಲಿ, ಕಿವಿ ನಿನ್ನ ಕಥೆಗಳನ್ನು ಕೇಳುವಂತೆ ಆಗಲಿ, ಬಾಯಿಂದ ನಿನ್ನ ಸ್ತೋತ್ರ ಪಾರಾಯಣಾದಿಗಳನ್ನು ಮಾಡುವಂತಾಗಲಿ, ಕೈಯಿಂದ ಬ್ರಾಹ್ಮಣರ ಸೇವೆ, ನಿನ್ನ ಪ್ರತಿಮೆಗಳ ಪೂಜೆ, ನಿನ್ನ ಸನ್ನಿಧಾನಗಳ ಪೂಜೆ, ಕಾಲಿನಿಂದ ನಿನ್ನ ಯಾತ್ರೆ, ಮನಸ್ಸಿನಿಂದ ನಿನ್ನ ಚಿತ್ತ, ಆ ನಿನ್ನ ನೋಟದ ಅನುಭವಿಸುವಂತಹ ಯೋಗ್ಯತೆ ನಮಗೆ ಬರಲಿ ಅನ್ನುವುದನ್ನೇ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಮೇ ವಪುಷಿ ಪಾಟವಂ ನನಯನೇನ ಶಬ್ದಗ್ರಹೇ ಸೀತಾ ಮಮ ತನೂರುಹಾ ಪ್ರಶಿತಿಲಾ ದ್ವಿಜಾನಾಂ ತತಿಃ ತಥಾಪಿ ವಿಷಯೇ ಶುಭೇ ಚರತಿ ಮೇ ಮನಃ ಶ್ರೀಹರೇ ತ್ವದೀಯ ಹೃದಯಂ ವಿನಾ ನಹಿ ನಿಧಾನಮಸ್ತ್ಯತ್ರ ವೈ. ಹೇ ಪರಮಾತ್ಮ, ಹೇ ನಾರಾಯಣ, ನನ್ನ ಶರೀರದಲ್ಲಿ ಇಂದ್ರಿಯಗಳೆಲ್ಲ ಕುಗ್ಗಿ ಹೋಗಿವೆ. ಯಾವುದರಲ್ಲಿಯೂ ಕೂಡ ಪ್ರಾಮಾಣಿಕವಾದ ಶಕ್ತಿ ಇಲ್ಲ. ನೋಡಬೇಕು ಅಂತ ಅಪೇಕ್ಷೆ ಉಳ್ಳ ಕಣ್ಣು ನೋಡದಂತಾಗಿ ಅಂಧವಾಗಿ ಹೋಗಿದೆ. ಕಥೆಗಳನ್ನು ಕೇಳಬೇಕು ಅಂತಿರುವ ಕಿವಿಗಳು ಮಂದ ಆಗಿ ಹೋಗಿವೆ. ಕೂದಲುಗಳೆಲ್ಲ ಬೆಳ್ಳಗಾಗಿವೆ. ಹಲ್ಲುಗಳು ಬೀಳುವುದಕ್ಕೆ ಬಂದಿವೆ. ಇಷ್ಟೆಲ್ಲ ರೋಗ ರುಜಿನಗಳಿಂದ ಕೂಡಿದ ನನಗೆ, ವೃದ್ಧಾಪ್ಯದಲ್ಲಿರುವ ನಾನು, ಇಷ್ಟೆಲ್ಲ ಆದರೂ ಬುದ್ಧಿ ಕಲಿಯದೆ ಇನ್ನೂ ಸಂಸಾರದಲ್ಲಿ ಮಗ್ನನಾಗಿ ಇದ್ದೇನೆ. ಹೇ ಸರ್ವಸ್ವಾಮಿ, ಹೇ ನಾರಾಯಣ, ಇನ್ನಾದರೂ ಕೃಪೆ ತೋರೋ. ಈ ಅಧಮ ನಿನ್ನ ದಾಸರ ಒಂದು ಕೊನೆಯದವ ಎಂದಾದು ತಿಳಿದಾದರೂ ಅನುಗ್ರಹವನ್ನು ಮಾಡೋ, ಶಕ್ತಿಯನ್ನು ಕೊಡೋ, ಬುದ್ಧಿಯನ್ನು ಕೊಡೋ ಸ್ವಾಮಿ ನಾರಾಯಣ, ಅನುಗ್ರಹವನ್ನು ಮಾಡು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇ ಹರೇ ಮೇ ವಪುಷಿ ಪಾಟವಂ ನ. ಶರೀರದಲ್ಲಿ ತಾಕತ್ತು ಇಲ್ಲ ಸ್ವಾಮಿ, ಶಕ್ತಿ ಇಲ್ಲ. ನಯನೇ ನ ಪಾಟವಂ. ಎಂಥ ಮೂರ್ಖತಮ ಶಿಖಾಮಣಿ ಗೊತ್ತಾ ಸ್ವಾಮಿ. ವಯಸ್ಸಿದ್ದಾಗಲೂ ನಿನ್ನನ್ನು ನೋಡಲಿಲ್ಲ. ಏನೋ ಯಾರ್ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನಿನ್ನ ಮೇಲೆ ಕನಿಷ್ಠ ಒಮ್ಮೆಯಾದರೂ ನೋಡೋಣ. ಇವತ್ತೆಲ್ಲ ನಾವು ಈ ಕುಂಭಮೇಳದ ವಿಚಾರದಲ್ಲೆಲ್ಲ ಮಾಡಿದೆವಲ್ಲ, ಅಷ್ಟ್ಯಾರೋ ಹೇಳ್ತಾರೆ, ಅದಕ್ಕೊಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಬರೋಣ ಅಂತಾದರೂ ಕುಂಭಕ್ಕೆ ಹೋಗೋಣ ಅಂತ ಹೋದವರೋ ಜಾಸ್ತಿ. ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ.
ಹಾಗೆ ನಿನ್ನ ಸನ್ನಿಧಾನದ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ ಸ್ವಾಮಿ. ಹೋದಾಗ ನಿನ್ನನ್ನು ನೋಡಲೇಬೇಕು ಅಂತ ಹಠ ಹಿಡಿದು ಹೋದೆ. ಇನ್ನೇನು ಎಷ್ಟೋ ಗಂಟೆಗಳು ಕಾಲ, ದಿನಗಳು ಕಳೆದು ಹೋದವು, ನಿನ್ನ ದರ್ಶನ ಆಗಿಲ್ಲ. ಇನ್ನೇನು ಕ್ಷಣಗಳಲ್ಲಿ ನಿನ್ನ ದರ್ಶನ ಆಗ್ತದೆ ಅಂತ ನಿನ್ನ ಮುಂದೆ ಬರಬೇಕು ಅಂತ ಬಂದರೆ ಈ ಕಣ್ಣು ನಿನ್ನನ್ನು ನೋಡಲಿಲ್ಲ, ಪಕ್ಕದಲ್ಲಿರುವ ಯಾವುದೋ ವಸ್ತುವಿನ ಕಡೆಗೆ ಹೋಯ್ತೆ ಹೊರತು ನಿನ್ನನ್ನು ನೋಡಲಿಲ್ಲ. ಯಾಕೆ? ಈ ಕಣ್ಣಿಗೆ ಪಾಠವಂನ ಪಟುತ್ವವೇ ಇಲ್ಲ. ಶಬ್ದಗ್ರಹೇ ನ ಪಾಠವಂ. ಶಬ್ದವನ್ನು ಕೇಳಬೇಕು, ನಿನ್ನ ಆ ಮಂಗಲಕರವಾದ ಚರಿತ್ರೆಗಳನ್ನು ಕೇಳಬೇಕು, ಶ್ರವಣ ಮಾಡಿ 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 ಯಾವ್ದಾರೋ ಭಕ್ತಿಯನ್ನು ಬೆಳೆಸಿಕೊಳ್ಬೇಕು ಅಂತ ಅಪೇಕ್ಷೆ ಆಯಿತು. ಕಿವಿ ಕೇಳ್ತಾ ಇಲ್ಲ. ತನುರುಹಾಸಿತಾಹ, ಕೂದಲೆಲ್ಲ ಬೆಳ್ಳಗಾಗಿ ಹೋಗಿದೆ. ಮಮ ದ್ವಿಜಾನಾಂ ತತಿಹಿ ಪ್ರಶಿಥಿಲಃ, ಬಾಯಲ್ಲಿ ಹಲ್ಲಿಲ್ಲ, ಹಲ್ಲುಗಳೆಲ್ಲ ಬಿದ್ದೋಗಿದೆ. ನಿನಗೆ ನಿವೇದನೆ ಮಾಡಿದ ನೈವೇದ್ಯವನ್ನು ತಿನ್ನಬೇಕು ಅಂತ ಹೇಳಿ ಎಂದು ಮನಸ್ಸು ಬರಲಿಲ್ಲ. ಇಷ್ಟು ಹಲ್ಲು ಬಿದ್ದರೂ ಹೊರಗಿನ ಪದಾರ್ಥಗಳನ್ನು ಆಸ್ವಾದನೆ ಮಾಡಬೇಕು ಅಂತ ಹೋಯ್ತಲ್ಲೋ ಸ್ವಾಮಿ ಈ ಜಿಫ್ಫೆ, ಈ ನಾಲಿಗೆ. ಧಿಕ್ಕಾರವಿರಲಿ ಅದಕ್ಕೆ. ಮೇ ಮನಃ ಅಶುಭ ವಿಷಯೇ ಚರತಿ, ಎಂದಿಗೂ ನನ್ನ ಮನಸ್ಸು ನಿನ್ನ ಪಾದಾರವಿಂದಗಳಲ್ಲಿ ಚಿಂತನೆ ಮಾಡಲಿಲ್ಲ. ಏನಾದರೂ ಕೂಡ ನಾನು ನಿನ್ನಲ್ಲಿ ಮನಸ್ಸಿಡುವುದಕ್ಕೆ ಸಾಧ್ಯವೇ ಆಗಲಿಲ್ಲ ಸ್ವಾಮಿ. ಹೇ ಶ್ರೀಹರೇ, ತ್ವಂ ವಿನಾನ್ ವಿಷ್ಣೋ, ನಿನ್ನನ್ನು ಬಿಟ್ಟು ನನ್ನನ್ನು ರಕ್ಷಣೆ ಮಾಡುವವರು ಯಾರು? ಹಾಗಾಗಿ ನಿನ್ನಲ್ಲೊಂದು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ನನಗೆ ಸಾವು ಅಂತೂ ನಿಶ್ಚಿತ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನನಗೆ ಉತ್ತಮವಾದ ಜ್ಞಾನದ ಬುದ್ಧಿ, ಆ ಪ್ರಖರತೆ, ನಿನ್ನ ನಾಮಸ್ಮರಣೆ ಮಾಡುವ ಯೋಗ್ಯತೆಯಾದರೂ ಕೊಡು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಸಾಯುವಾಗ, ದೇಹ ಬಿಡುವಾಗ ಭಕ್ತಿಯಿಂದ ನಾರಾಯಣ ಗೋವಿಂದ ಎನ್ನುವ ಕನಿಷ್ಠ ಪಕ್ಷ ಆ ಒಂದು ಪ್ರಾರ್ಥನೆಯಾದರೂ ನಾನು ನಿನ್ನಲ್ಲಿ ಮಾಡ್ತೇನೆ. ಇಲ್ಲದೆ ಹೋದರೆ ಗತಿ ಏನು ಅನ್ನುವ ಪ್ರಾರ್ಥನೆ ಗುರುಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಸ್ವಭಾವತಃ ದೇವರನ್ನು ಒಲಿಸಿಕೊಂಡವರವರು, ಅವರಿಗಾಗಿ ಮಾಡಿಕೊಂಡದ್ದಲ್ಲ, ನಮ್ಮಂತಹ ಭಕ್ತರಿಗಾಗಿ ಅವರು ತಾವು ಮಾಡುವುದರ ಮುಖಾಂತರ ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇಂತಹ ಶ್ರೇಷ್ಠವಾದ ಚಿಂತನೆ ನಮಗೆ ಇಲ್ಲಿ ತೋರಿಸ್ತಾರೆ. ನಂತರದಲ್ಲಿ, ಹೇ ಪರಮಾತ್ಮ, ಬ್ರಹ್ಮ, ರುದ್ರ, ಇಂದ್ರ ಇವರೇ ಮೊದಲಾದ ಅನೇಕ ಜ್ಞಾನಿಗಳಿಂದ, ಅನೇಕ ಭಕ್ತಾಗ್ರೇಸರರಿಂದ ನಮಸ್ಕಾರ ಮಾಡಿಸಿಕೊಂಡಂತಹ ಹೇ ದಶಾವತಾರಿ ಸ್ವರೂಪ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇವೇ ಮೊದಲಾದಂತಹ ಅನಂತ ಅವತಾರಗಳನ್ನು ತಾಳಿದ ಪರಮಾತ್ಮ, ನಿನ್ನ ಒಂದು ರೂಪ ಅಂತಲ್ಲ, ನಿನ್ನ ಒಂದು ಗುಣ ಅಲ್ಲ, ಒಂದು ಗುಣದಲ್ಲಿ ಅನಂತ ಗುಣಗಳಿಂದ ಇಟ್ಟುಕೊಂಡವನ್ ನೀನು. ಅಂತಹ ಹೇ ನಾರಾಯಣ, ನಮ್ಮ ಗುರುಗಳ ಹೃದಯ ವಾಸಿಯಾದಂತಹ ಹೇ ರಾಮ, ಅನುಗ್ರಹವನ್ನು ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆಮ್ನಾಯೋದ್ಧಾರ ಭೂಭೃದ್ಧರ ಧರಣಿಧರ ಶ್ರೀ ಹಿರಣ್ಯಾಸುರಾರೆ ಖರ್ವಾಂಗ ಕ್ಷತ್ರ ಗೋತ್ರಾಪಹ ದಶರಥ ಭೂ ಕಂಸ ಶತ್ರೋ ವಿನೇತ್ರ ಅರ್ವಿನ್ ಶರ್ವೇಶ ಪೂರ್ವ ಮರಗಣ ವಿನತಾನಂತ ರೂಪ ಕ್ರಿಯಾವಾನ್ ವ್ಯಾಸ ಶ್ರೀ ಸತ್ಯಬೋಧಾಹ್ವಯ ಗುರು ಹೃದಯ ವಾಸ ವಿಷ್ಣೋ ನಮಸ್ತೆ. ಅನಂತ ಅವತಾರಗಳನ್ನು ತಾಳಿದ ಪರಮಾತ್ಮ, ನನ್ನ ಹೃದಯ, ಗುರುಗಳ ಹೃದಯದಲ್ಲಿ ವಾಸ ಮಾಡುವಂತಹ ಹೇ ನಾರಾಯಣ, ಅನುಗ್ರಹವನ್ನು ಮಾಡು. ಶರ್ವೇಶ
ರುದ್ರದೇವರು, ಇಂದ್ರ ಇವರೇ ಮೊದಲಾದ ಎಲ್ಲ ದೇವತೆಗಳಿಂದ ಪೂರ್ವ ಅಮರಗಣ ವಿನುತ ಅವರೆಲ್ಲರಿಂದ ಪ್ರಾರ್ಥಿತನಾದ ಆಮ್ನಾಯೋದ್ಧಾರ ವೇದೋದ್ಧಾರಕನಾದ ಮಚ್ಚಸ್ವರೂಪಿ, ಭೂಭೃದ್ಧರ ಅಮೃತ ಮಥನ ಕಾಲದಲ್ಲಿ ತನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡಂತಹ ಮಂದರ ಪರ್ವತವನ್ನು ಧರಿಸಿದ ಹೇ ಕೂರ್ಮ, ಧರಣೀಧರ ಭೂಮಿಯನ್ನು ಧರಿಸಿದಂತಹ ಹೇ ವರಾಹ, ಹಿರಣ್ಯಾಸುರಾರೆ ಹಿರಣ್ಯಕಶಿಪು ಸಂಹಾರಕನಾದಂತಹ ಹೇ ನರಸಿಂಹ, ಖರ್ವಾಂಗ ಖರ್ವೋ ಹ್ರಸ್ವಸ್ತು ವಾಮನಃ ಅಂತ ಹೇಳಿದ ಹಾಗೆ ಹೇ ವಾಮನ, ಕ್ಷತ್ರ ಗೋತ್ರಾಪಹ ಇಡೀ ದುಷ್ಟ ಕ್ಷತ್ರಿಯರನ್ನೇ ನಾಶ ಮಾಡಿ ಹಾಕಿದಂತಹ ಹೇ ಪರಶುರಾಮ, ದಶರಥ ಭೂಹು ದಶರಥ ಪುತ್ರನಾದ ರಾಮಚಂದ್ರ, ಕಂಸಶತ್ರೋ ಕಂಸನನ್ನ ಸಂಹಾರ ಮಾಡಿದಂತಹ ಹೇ ಶ್ರೀಕೃಷ್ಣ, ಅರ್ವಿನ್ ಅಪರೂಪದ ಶಬ್ದ ಅರ್ವಿನ್, ಅರ್ವಾಹ ಅಂದರೆ ಕುದುರೆಗಳಿಗೆ ಅರ್ವಿನ್ ಅಂತ ಕರೀತಾರೆ. ಅರ್ವತ್ಸಾತ್ ಪಕ್ಷಿಭೇದೆ ಚತುರಂಗೇ ಚ ಪ್ರಮಾಣಯನ್ ಅಂತ ಕೋಶ, ಮೇದಿನಿ ಕೋಶದಲ್ಲಿ ಬಂದ ವಾಕ್ಯ. ಅರ್ವಿನ್ ಅಂದ್ರೇನು? ಕುದುರೆ, ಕಲ್ಕಿ ಅಂತರ್ಥ. ಕಲ್ಕಿ ರೂಪಿಯಾದ ಹೇ ಪರಮಾತ್ಮ, ದಶಾವತಾರಗಳಿಂದ ಕೂಡಿದಂತಹ ಹೇ ಪರಮಾತ್ಮ, ಅನಂತ ರೂಪ ಕ್ರಿಯಾವಾನ್, ಆಯಾ ಎಲ್ಲ ರೂಪಗಳಲ್ಲಿ ನಿಂತು ಅನೇಕ ವಿಧವಾದ ಕ್ರಿಯೆಗಳನ್ನು ಮಾಡುವ ಹೇ ನಾರಾಯಣ, ನಿನಗೆ ನಮಸ್ಕಾರ. ನಿನಗೆ ನಮಸ್ಕಾರವನ್ನು ನಾನು ಮಾಡಬೇಕು ಅಂತಾದರೆ ಎಲ್ಲಿರುವ ನಿನ್ನನ್ನು ಪ್ರತೀಕದ ಚಿಂತನೆಯನ್ನು ಮಾಡಬೇಕು ಅಂತಂದರೆ, ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃದಯ ಕಮಲ ವಾಸಿಯಾದ ನೀನು, ನಿನಗೆ ನಮಸ್ಕಾರ. ಶ್ರೀ ಸತ್ಯಬೋಧಾಹ್ವಯ ಗುರು ಹೃದಯಾವಾಸ ವಿಷ್ಣೋ ನಮಸ್ತೆ. ಮಧ್ವ ವಿಜಯದಲ್ಲಿ ಬರ್ತದೆ ನೋಡಿ ಮಾತು, ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ದಶಸಹಸ್ರ ರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಅಂತಹ ಪರಮಾತ್ಮ ನಿನಗೆ ನಮಸ್ಕಾರ. ಮನೋವಾಕ್ಕಾಯಗಳಲ್ಲಿ ಇದ್ದು ಹರಸು, ಅನುಗ್ರಹವನ್ನು ಮಾಡುವಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಕೊನೆಯ ಮುಕ್ತಾಯದ ಘಟ್ಟಕ್ಕೆ ಗುರುಗಳು ಬರ್ತಾ ಇದ್ದಾರೆ. ಇನ್ನೂ 4-5 ಶ್ಲೋಕಗಳಿವೆ. ಆಯಾ ಭಾಗದ ಪರಮಾತ್ಮನ ಚಿಂತನೆಯನ್ನು ಮುಗಿಸಿ ಗುರುಗಳಾದಂತಹ ಜಗದ್ಗುರುಗಳಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾರೆ. ಮಧ್ವಾರ್ಯಮೀಡೇಯೋ ಮುಕ್ತೇರಧ್ವಾನಂ ಮಾಮದರ್ಶಯತ್ ವಿದ್ವಾನನಮುಪನ್ಯಾಸ ಸುಧ್ವಾನ ಜಿತವಾದಿನಂ. ಭಾರೀ ಅಪರೂಪದ ಶ್ಲೋಕ ಇದು. ಈ ಶ್ಲೋಕಕ್ಕೆ 2 ರೀತಿಯಾದ ಅರ್ಥವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ. ಒಂದು ಆಚಾರ್ಯರ ಹೆಸರಿನ ಅರ್ಥದಲ್ಲಿ, ಇನ್ನೊಂದು ಕೃಷ್ಣನ ಪರಮಾತ್ಮನ ಹೆಸರಿನಲ್ಲಿಯೂ ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ. ಎರಡನ್ನೂ ನಿಧಾನಕ್ಕೆ ತಿಳಿದುಕೊಳ್ಳೋಣ. ಮಧ್ವಾರ್ಯಂ, ಆನಂದ ತೀರ್ಥರೆಂಬ ಹೆಸರುಳ್ಳಂತಹ ಶ್ರೀಮದ್ ಆಚಾರ್ಯರನ್ನು, ವಿದ್ವಾನನಂ, ವಿಧು ಅಂತಂದರೆ ಚಂದ್ರ, ಚಂದ್ರನಂತೆ ಮುಖವುಳ್ಳವರು ಅಂತರ್ಥ. ಚಂದ್ರನಂತೆ ಮುಖವುಳ್ಳವರು. ಉಪನ್ಯಾಸಸು ಧ್ವಾನ ಜಿತವಾದಿನ, ತಮ್ಮ ಅದ್ಭುತವಾದ ಕಂಠದಿಂದ ಎಲ್ಲ ವಾದಿಗಳನ್ನು ಸೋಲಿಸಿದ, ಬರೇ ಸೋಲಿಸಿದದ್ದಲ್ಲ, ಉಪನ್ಯಾಸೇನ ಅತ್ಯುತ್ತಮವಾದಂತಹ ಕಂಠ. ಅಷ್ಟೇ ಅಲ್ಲ, ಉಪನ್ಯಾಸ ಕಾಮ್ಯ ಕರ್ಮಗಳನ್ನು ಅರಿಷಡ್ವೈರಿಗಳನ್ನು ಗೆದ್ದು ಅನೇಕ ವಿಧವಾದಂತಹ ಸಾಮರ್ಥ್ಯವನ್ನು ತೋರಿಸಿದ ಯೋ ಮುಕ್ತೇಹೇ ಅಧ್ವಾನಂ, ಅಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಂ ಅದರ್ಶಯತ್, ನನ್ನನ್ನು ಕುರಿತು ಮುಕ್ತಿ ಮಾರ್ಗವನ್ನು ತೋರಿಸುವವರಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿ ಪರಮಾತ್ಮನ ಪಕ್ಷದಲ್ಲಿ ಮಧ್ವಾರ್ಯಂ, ಮಧೋಹೋ ಮಧುಕುಲಕ್ಕೆ ಆರ್ಯನಾದವನು, ಅಥವಾ ಮಧ್ವಾರ್ಯಂ ಮಧುನಾಮಕ
ಸುಖವನ್ನ ಕೊಟ್ಟವನು, ಮಧುನಾಮಕನಾಗಿ ಮಧುಸೂದನ ನಾಮಕನಾಗಿ ಜಗತ್ತಿಗೆ ಸುಖವನ್ನ ಕೊಟ್ಟವನು, ಅರ್ಥಾತ್ ವೇದಗಳನ್ನು ಕೊಟ್ಟವನು. ವಿದ್ವಾನನಂ, ಚಂದ್ರನಂತೆ ಅಲ್ಲ, ಚಂದ್ರನಿಗೂ ಆ ಸೌಷ್ಠವತೆ ಬಂದದ್ದು ಈ ಪರಮಾತ್ಮನ ಮುಖದಿಂದ. ಅಂತಹ ಕಾಂತಿಯುಕ್ತನಾದ ಮುಖವುಳ್ಳ ಹೇ ಪರಮಾತ್ಮ, ಉಪನ್ಯಾಸ ಸುಧ್ವಾನ ಜಿತವಾದಿನಂ, ಬ್ರಹ್ಮಸೂತ್ರವೇ ಮೊದಲಾದಂತಹ ಎಲ್ಲ ಗ್ರಂಥಗಳ ಶಾಸ್ತ್ರಗಳ ರಚನೆಯಿಂದ ಎಲ್ಲ ವಿಧವಾದ ದುಷ್ಟ ಅಜ್ಞಾನವನ್ನು ಹರಡಿಸುವ ಎಲ್ಲ ದೈತ್ಯರನ್ನ ಸಂಹಾರ ಮಾಡಿದ, ನ್ಯಾಸೇನ ಸನ್ಯಾಸಿಯಾಗಿ ಕಾಮ್ಯಕರ್ಮವನ್ನು ತ್ಯಜಿಸಿ ಅರಿಷಡ್ವೈರಿಗಳನ್ನ ಗೆದ್ದ, ಯೋ ಮುಕ್ತೇ ಅಧ್ವಾನಂ, ಅಂತಹ ಹೇ ವೇದವ್ಯಾಸ ದೇವರೇ, ಕೃಷ್ಣನೇ, ರಾಮನೇ, ಮಾಮದರ್ಶಯತ, ನನಗೆ ಮುಕ್ತಿ ಮಾರ್ಗವನ್ನು ತೋರಿಸು. ಮಧ್ವವಿಜಯದಲ್ಲಿ ಬರ್ತದಲ್ಲ, ವಿಧಾವತ ತ್ವರಿತ ಮತ್ರಿ ವಾದಾಸುರ ಅಧಭ್ರದಿಷಣಾಭಿದೋ ನರಹರಿರ್ಹಿ ಜ್ವಾಜ್ವಲ್ಯತೆ ಸಯುಕ್ತಿ ನಖರೈ ಖರೈ ಮುಖರ ಮೂರ್ಖ ದುಃಖಾಂಕುರೈ ವಿದಾರಯತಿ ದಾರುಣ ಪ್ರವಚನ ಪ್ರಣದೋ ಪ್ರಿಯಾನ್. ಏನದ್ಭುತವಾದ ಮಧ್ವಾಚಾರ್ಯರ ಆ ಪ್ರವಚನ ಶೈಲಿ, ಅವರ ವಾಕ್ಯ ಶೈಲಿ ಕೇಳಬೇಕೆ? ಜೀವೋತ್ತಮರ ಹೇಳುವ ಬಾಯಿ ನಮ್ಮದು ಸಣ್ಣದು, ಹೇಳುವ ಯೋಗ್ಯತೆಯೂ ಇಲ್ಲ. ಅಂತಹ ಶ್ರೀಮದಾಚಾರ್ಯರು ನಮ್ಮನ್ನು ರಕ್ಷಣೆ ಮಾಡಲಿ, ಅಂತಹ ವೇದವ್ಯಾಸ ದೇವರು ನಮಗೆ ರಕ್ಷಣೆ ಮಾಡಲಿ ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಅನ್ನುವ ಚಿಂತನೆಯನ್ನು ಮುಕ್ತಾಯವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.